ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಧಾರವಾಡ ಪೇಡ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೂ ಹೇಳ್ಬೋದು. ಈ ಪರ್ಫೆಕ್ಟಾಗಿ ಹಾಲಿನ ಪುಡೀಲಿ ಈ ಧಾರವಾಡ ಪೇಡ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲಿಗೆ ಒಂದು ದಪ್ಪ ತೆಳ್ಳದ ಬಾಣಲೆನ ಬಿಸಿಗಿಡ್ತಾ ಇದ್ದೀನಿ. ಬಾಣಲೆ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಈ ಬೌಲ್ ಅಳತೆಯಲ್ಲಿ 1 ಬೌಲಷ್ಟು ಹಾಲಿನ ಪುಡಿನ ತೊಗೊತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ನಾನು ನಂದಿನಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೆಂಟ್ರಲ್ಲಿ ಈ ಥರ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾಗ, ಬೇರೆಯವ್ರ ಮನೆಗೆ ಸ್ವೀಟ್ ತೊಗೊಂಡು ಹೋಗಬೇಕು ಅಂತ ಇದ್ದಾಗ ಈ ರೀತಿ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಲ್ಲಿ ಈ ಸ್ವೀಟನ್ನ ಮಾಡ್ಕೋಬೋದು. ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಫ್ರೈ ಮಾಡಲಿಕ್ಕೆ ನನಗೆ ಅರ್ಧ ಗಂಟೆ ಟೈಮ್ ಹಿಡಿದಿದೆ. ಕಲರ್ ಚೇಂಜ್ ಆದಮೇಲೆ ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ನಷ್ಟು ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪದಾಗೆ ಹಾಲನ್ನ ಹಾಕಿಬಿಟ್ಟು ಈ ರೀತಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹತ್ತಿರದಲ್ಲೇ ಈ ರಾಖಿ ಹಬ್ಬ ಬಂದುಬಿಡ್ತು. ರಾಖಿ ಹಬ್ಬಕ್ಕೆ ನಿಮ್ಮ ಅಣ್ಣ ತಮ್ಮಂದಿರಿಗೂ ಈ ರೀತಿ ಸ್ವೀಟನ್ನ ಮಾಡಿಕೊಡಿ. ಈ ಸ್ವೀಟನ್ನ ತಿಂದುಬಿಟ್ಟು ಫಿದಾ ಆಗಿ ಅವರು ನಿಮಗೆ ಕಾಸ್ಟ್ಲಿಯೆಸ್ಟ್ ಗಿಫ್ಟನ್ನ ಕೊಡಿಸ್ತಾರೆ. ಹಾಗಿದ್ರೆ ಈ ಸ್ವೀಟನ್ನ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಗಿಫ್ಟ್ ಏನು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಚೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿಯಾಗಿ ಈ ಸ್ವೀಟನ್ನ ಮಾರ್ತಾರೆ. ಅದಕ್ಕಿಂತ ನಾವು ಈ ಹಾಲಿನ ಪುಡಿನ ತೊಗೊಂಡು ಬಂದು ಕಡಿಮೆ ಖರ್ಚಿನಲ್ಲೇ ಈ ಸ್ವೀಟನ್ನ ರೆಡಿ ಮಾಡ್ಕೋಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಫ್ರೈ ಮಾಡಿದ ನಂತರ ಮತ್ತೆ ಒಂದು ದೊಡ್ಡ ಬೌಲ್ ತೊಗೊಂಡು ಈ ಮಿಕ್ಸಿಂಗ್ನೆಲ್ಲ ಆರಲಿಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ಆರಿದ ನಂತರ ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಉಂಡೆ ಕಟ್ಕೋಬೇಕು. ಇದಕ್ಕೆ ನಾನು ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲ್ನಷ್ಟು ಸಕ್ಕರೆನ ತೊಗೊತಿದ್ದೀನಿ. ಅದರಲ್ಲೂ ಇನ್ನೂ ಸ್ವಲ್ಪ ಸಕ್ಕರೆನ ಬಿಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಕ್ಕರೆ ನಾರ್ಮಲ್ ಸಕ್ಕರೆ ಅಲ್ಲ, ಬೂರ ಸಕ್ಕರೆ ಅಂತ ಸಿಗುತ್ತೆ ಅಂಗಡೀಲಿ, ಅದನ್ನೇ ಯೂಸ್ ಮಾಡಬೇಕು. ನಾರ್ಮಲ್ ಸಕ್ಕರೆನ ಪೌಡ್ರ್ ಮಾಡಿ ಯೂಸ್ ಮಾಡೋದ್ರಿಂದ ನೀರು ಬಿಟ್ಬಿಡುತ್ತೆ. ಹಾಗಾಗಿ ಬೂರ ಸಕ್ಕರೆನೇ ಯೂಸ್ ಮಾಡಬೇಕು. ನಿಮಗೆ ಪಕ್ಕಾ ಧಾರವಾಡ ಪೇಡದೇ ಟೇಸ್ಟ್ ಬರಬೇಕು ಅಂದರೆ ಬೂರ ಸಕ್ಕರೆನೇ ಯೂಸ್ ಮಾಡಬೇಕು. ನೋಡಿ, ಈ ರೀತಿ ಉಂಡೆ ಕಟ್ಬಿಟ್ಟು ಅದೇ ಬೂರ ಸಕ್ಕರೆಲಿ ಮೇಲ್ಗಡೆಯಿಂದ ಹೊರಳಾಡಿಸ್ಬಿಟ್ರೆ ಪರ್ಫೆಕ್ಟಾಗಿರೋ ಧಾರವಾಡ ಪೇಡ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.